ಪಂಚಮಸಾಲಿ ಸ್ವಾಮಿಗಳ ವಿರುದ್ಧ ಸ್ವಾಮೀಜಿಯ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪಂಚಮಸಾಲಿ ಶ್ರೀಗಳ ವಿರುದ್ಧ ಕೇಳಿಬಂದಂತ ಗಂಭೀರ ಆರೋಪದ ವಿಚಾರ ಇದು. ಸ್ವಾಮೀಜಿಯ ವಿರುದ್ಧ ಅತ್ಯಾಚಾರದ ಆರೋಪ, ಲೈಂಗಿಕ ದೌರ್ಜನ್ಯದ ಆರೋಪ. ಪೊಲೀಸರ ಸಂಪರ್ಕಕ್ಕೆ ಸಂತ್ರಸ್ತೆ ಯುವತಿ ಸಿಗುತ್ತಿಲ್ಲ. ಅಧಿಕೃತ ದೂರು ಪಡೆಯಲು ಪೊಲೀಸರು ಈಗ ಮುಂದಾಗಿದ್ದಾರೆ. ಸಂತ್ರಸ್ತೆ ಯುವತಿ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಎಷ್ಟೇ ಸಂಪರ್ಕಕ್ಕೆ ಪ್ರಯತ್ನಿಸಿದ ಸಂತ್ರಸ್ತೆ ಮಾತ್ರ ನಾಪತ್ತೆಯಾಗಿದ್ದಾರೆ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಧಿಕೃತ ವಿಳಾಸದಲ್ಲೂ ಕೂಡ ಸಂತ್ರಸ್ತೆ ಯುವತಿಯ ವಿಳಾಸವೂ ಇಲ್ಲ. ಅಲ್ಲಿ ಯುವತಿ ಮನೆಗೆ ತೆರಳಿ ಆಕೆಯನ್ನು ವಿಚಾರಣೆ ಮಾಡೋಣ ಅಂತ ಹೇಳಿದ್ರು, ಆಕೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಎಷ್ಟೇ ಸಂಪರ್ಕಕ್ಕೆ ಪ್ರಯತ್ನಿಸಿದ್ರು ಕೂಡ ಸಂತ್ರಸ್ತೆ ನಾಪತ್ತೆ ಆಗಿದ್ದಾರೆ. ಅಧಿಕೃತ ವಿಳಾಸದಲ್ಲೂ ಕೂಡ ಆಕೆ ಇರಲಿಲ್ಲ. ಯುವತಿ ಮನೆಗೆ ತೆರಳಿ ಪೊಲೀಸರು ಪರಿಶೀಲನೆಯನ್ನ ಮಾಡೋಣ ಅಂತೇಳಿ ಹೇಳಿದ್ರು ಕೂಡ ಅಲ್ಲೂ ಕೂಡ ಆಕೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸದ್ಯಕ್ಕೆ ಎಷ್ಟೇ ಸಂಪರ್ಕ ಮಾಡಿದ್ರು ಕೂಡ ಸಂತ್ರಸ್ತೆ ಯುವತಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರ ಈಗ ತಿಳಿದು ಬಂದಿದೆ. ಪಂಚಮಸಾಲಿ ಶ್ರೀಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿತ್ತಲ್ಲ, ಈ ಪ್ರಕರಣದಲ್ಲಿ ಸಂತ್ರಸ್ತೆ ಯುವತಿಯೇ ಈಗ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ವಿಚಾರ ಬಯಲಾಗಿದೆ. ದೂರುದಾರೆ ವಿರುದ್ಧ ಜಯಮೃತ್ಯುಂಜಯ ಶ್ರೀ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ದೂರುದಾರೆ ವಿರುದ್ಧವೇ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಹಾಗೂ ಹಣಕ್ಕೆ ಬೇಡಿಕೆ ಇಟ್ಟ ಬಗ್ಗೆ FIR ದಾಖಲಾಗಿದೆ. ಹನಿ ಟ್ರ್ಯಾಪ್ ಮತ್ತು ಹಣಕ್ಕೆ ಬೇಡಿಕೆ ಇಟ್ಟ ಬಗ್ಗೆ FIR ಮಾಡಿದ್ದಾರೆ. ಈ ಯುವತಿ ವಿರುದ್ಧವೇ ಜಯಮೃತ್ಯುಂಜಯ ಶ್ರೀ ಈಗ ದೂರು ಕೊಟ್ಟಿದ್ದಾರೆ. ವಿಜಯಪುರ ಪೊಲೀಸರಿಂದ ಹುಡುಕಾಟ ಮಾಡುತ್ತಿದ್ದಾರೆ. ವಿಜಯಪುರ ಪೊಲೀಸರಿಂದ ಈಗ ಆರೋಪಿಗಳಿಗಾಗಿ ಹುಡುಕಾಟವನ್ನು ಮಾಡುತ್ತಿದ್ದಾರೆ. ಬೆಂಗಳೂರು, ಮಂಡ್ಯ, ವಿಜಯಪುರ ಸೇರಿ ಹಲವೆಡೆ ತಲಾಶ್ ಮಾಡ್ತಾ ಇದ್ದಾರೆ. ವಿಜಯಪುರ ಪೊಲೀಸರಿಂದ ಆರೋಪಿಗಳಿಗಾಗಿ ಈಗ ತೀವ್ರ ತಲಾಶ್ ನಡೆದಿದೆ. ದೂರುದಾರೆ ವಿರುದ್ಧವೇ ಸ್ವಾಮೀಜಿ ಜಯಮೃತ್ಯುಂಜಯ ಸ್ವಾಮೀಜಿ, ಪಂಚಮಸಾಲಿ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ವಾಪಸ್ ದೂರು ಕೊಟ್ಟಿದ್ದಾರೆ. ದೂರು ನೀಡಿದ್ದಾರೆ. ತಮ್ಮ ಮೇಲೆ ಆರೋಪ ಮಾಡಿದಂಥ ಸಂತ್ರಸ್ತೆ ಯುವತಿಯ ವಿರುದ್ಧವೇ ದೂರು ಕೊಟ್ಟಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ದೂರು ಕೊಟ್ಟಿದ್ದಾರೆ. ದೂರುದಾರೆ ವಿರುದ್ಧವೇ ದೂರು ಕೊಟ್ಟು ಇಲ್ಲಿ ಹನಿ ಟ್ರ್ಯಾಪ್ ಹಾಗೆ ಹಣಕ್ಕೆ ಬೇಡಿಕೆ ಇಟ್ಟಿರೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಪೊಲೀಸರು ಈ ಆರೋಪಿಗಳಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಆದರೆ ಆರೋಪಿ ನಾಪತ್ತೆ ಆಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಜಯನಗರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳೆ ಸೇರಿದಂತೆ 4 ವಿರುದ್ಧ 3 ಕೋಟಿ ರೂಪಾಯಿ ಬ್ಲ್ಯಾಕ್ ಮೇಲ್ ಕೇಸ್ ದಾಖಲಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಬಹಳ ಪ್ರಮುಖವಾಗಿ ಇಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ದೂರು ಕೇಳಬಂತಲ್ಲ, ಆರೋಪ ಮಾಡಿದಂಥ ಆ ಸಂತ್ರಸ್ತೆ ಎಲ್ಲಿ ಹೋಗಿದ್ದಾರೆ? ಪೊಲೀಸರ ವಿಚಾರಣೆಯಲ್ಲಿ ಏನಾದರೂ ಇದರಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಪಡೆದುಕೊಳ್ಳುವಂಥ ಸಾಧ್ಯತೆಗಳಿದೆಯಾ? ಹೇಗೆ, ಏನು, ಎತ್ತ? ಅಭಿಷೇಕ್. ನಿನ್ನೆ ಅಷ್ಟೇ ಮಹಿಳಾ ಆಯೋಗಕ್ಕೆ, ಪೊಲೀಸ್ ಆಯುಕ್ತರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಒಂದು ಪತ್ರವನ್ನು ಕೊಟ್ಟಿದ್ರು. ಜಯಮೃತ್ಯುಂಜಯ ಸ್ವಾಮೀಜಿ ಅವರ ವಿರುದ್ಧ ಕಠಿಣವಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಿ, ಯಾಕಂದ್ರೆ ಅವರು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ, ಅದಕ್ಕೆ ಬೇಕಾದಂತಹ ಎಲ್ಲ ಎವಿಡೆನ್ಸ್ ಗಳನ್ನು ಕೊಟ್ಟಿದೆ ಅಂತ ಹೇಳಿ ನಿನ್ನೆ ಅಷ್ಟೇ ಕೊಟ್ಟಿದ್ರು. ಆದ್ರೆ ಈಗ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಅಂದ್ರೆ 3 ಕೋಟಿ ರೂಪಾಯಿ ಹಣವನ್ನ ಅವರು ಕೇಳ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ವಿಚಾರಗಳನ್ನ, ಫೋಟೋಸ್ ಗಳನ್ನ ಇಟ್ಕೊಂಡು ಅವರನ್ನು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಬೇಕಾಗಿರ್ತಾರೆ. ಅಂದ್ರೆ ದೂರು ದಾಖಲಾದ ಬಳಿಕ ಯಾರು ಬ್ಲಾಕ್ ಮೇಲ್ ಮಾಡ್ತಾರೋ ಅವರನ್ನ ಕರೆಸಿ ವಿಚಾರಣೆ ನಡೆಸಬೇಕಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಆ ಮಹಿಳೆ ಎಲ್ಲಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಇಲ್ಲಿಯವರೆಗೂ ಗೊತ್ತಾಗಿಲ್ಲ. ಎಲ್ಲವೂ ಗೌಪ್ಯವಾಗಿ, ಅಂದ್ರೆ ಗೌಪ್ಯ ಸ್ಥಳದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದ್ರು ಕೂಡ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಆಕೆ ಮನೆ ಆಗಿರಬಹುದು, ಮತ್ತೆ ಆಕೆ ಬೆಂಗಳೂರಿನ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಯಾರ ಮನೆಯಲ್ಲಾದ್ರೂ ನೆಲೆಸಿದಾರ ಅದೆಲ್ಲದರ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಮತ್ತು ಹಲವಾರು ಕಡೆ ಹುಡುಕಾಟವನ್ನು ಕೂಡ ನಡೆಸಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ಅವರ ಯಾವ ಸಂಪರ್ಕ ಕೂಡ ಸಿಕ್ಕಿಲ್ಲ, ಫೋನ್ ಸ್ವಿಚ್ ಆಫ್ ಕೂಡ ಆಗಿದೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೊಂದು ಯುವತಿ ಹಾಗೂ ಮತ್ತೊಂದು ಅಂದ್ರೆ ಖಾಸಗಿ ಚಾನೆಲ್ನ ಯಾರು MD ಏನಿದ್ದಾರೆ ಅವರಿಗೆ ಆತ ಕೂಡ ಒನ್ ಆಫ್ ದಿ
ಅಕ್ಯೂಸ್ ಅಂತ ಅನಿಸ್ಕೊಳ್ತಾನೆ. ಹೀಗಾಗಿ ಅವರಿಗೂ ಕೂಡ ಹುಡುಕಾಟವನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಬೆಂಗಳೂರು, ಮಂಡ್ಯ, ವಿಜಯಪುರ ಸೇರಿದಂತೆ ಪಕ್ಕದ ರಾಜ್ಯದಲ್ಲಿ ಕೂಡ ಹುಡುಕಾಟವನ್ನು ನಡೆಸುವಂತಹ ಒಂದು ಕೆಲಸಗಳನ್ನ ವಿಜಯಪುರ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ಸ್ವಾಮೀಜಿ ಕೊಟ್ಟಿರುವಂತಹ ಒಂದು ಬ್ಲಾಕ್ ಮೇಲ್ ಪ್ರಕರಣ ಏನಿದೆ, ಕೇಸ್ ಏನಿದೆ, ಅದು ಸ್ವಲ್ಪ ಮಟ್ಟಿಗೆ ಇದಂತ 3 ಕೋಟಿ ಕೇಳಿದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಆಡಿಯೋ ರೆಕಾರ್ಡ್ಗಳನ್ನು ಕೂಡ ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಈಗ ಅವರ ಹೇಳಿಕೆಯನ್ನ ಅಂದ್ರೆ ಅವರಿಂದ ಒಂದು ಸ್ಪಷ್ಟನೆಯನ್ನು ತೆಗೆದುಕೊಳ್ಳಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಹೀಗಾಗಿ ಆ ಸಂತ್ರಸ್ತ ಮಹಿಳೆಗಾಗಿ ಹುಡುಕಾಟ ಮುಂದುವರಿಸಿದ್ದಾರೆ ವಿಜಯಪುರ ಪೊಲೀಸರು. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಕೂಡ ಪಂಚಮಸಾಲಿ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಸತ್ಯವೋ ಅಥವಾ ಸುಳ್ಳೋ ಎನ್ನುವ ಬಗ್ಗೆ ತನಿಖೆ ಆಗಲಿ, ತಪ್ಪಿತಸ್ಥರ ವಿರುದ್ಧ ಕಾನೂನಿನಂತೆ ಕ್ರಮ ಅಂತೇಳಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಸತ್ಯ ಅಸತ್ಯ ಹೊರಬರಬೇಕು ಅಂತೇಳಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು, ಏನಾದರೂ ಇದರಲ್ಲಿ ಬೇರೆ ವಿಚಾರಗಳಿದೆಯಾ ಅನ್ನೋದು ತನಿಖೆಯಿಂದ ಹೊರಬರಲಿ ಅಂತೇಳಿ ಎಂಬಿ ಪಾಟೀಲ್ ಮಾನ್ಯ ಸಚಿವರು ಈ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾನೂನಾತ್ಮಕವಾಗಿ ಏನು ಕಾನೂನಿದೆ ಆ ಕಾನೂನಾತ್ಮಕ ಸತ್ಯವೋ ಅಸತ್ಯವೋ ಅದೇನಿದೆ ಕಾನೂನು ಕ್ರಮ ಕೈಗೊಳ್ತದೆ. ಅವ್ರು ಏನು ಮಾಡಿ ಅವ್ರಿಗೆ ನೋಡ್ರಪ್ಪ, ನಮಗೆ ಇದ್ರಾಗೆ ಏನು ಸಂಬಂಧ ಇಲ್ಲ, ನಮಗದು ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಏನು ಕಾನೂನಿದೆ ಆ ಕಾನೂನು ಪ್ರಕಾರ ಏನು ಸತ್ಯ ಇದೆ ಅಸತ್ಯ ಇದೆ ಅದ್ರ ಮೇಲೆ ಕ್ರಮ ಆಗ್ತದೆ. ಕಾನೂನಾತ್ಮಕವಾಗಿ ಏನು ಕಾನೂನಿದೆ ಆ ಕಾನೂನಾತ್ಮಕ ಸತ್ಯವೋ ಅಸತ್ಯವೋ ಅದೇನಿದೆ ಕಾನೂನು ಕ್ರಮ ಕೈಗೊಳ್ತದೆ. ಅವ್ರು ಏನು ಮಾಡಿ ಅವ್ರಿಗೆ ನೋಡ್ರಪ್ಪ, ನಮಗೆ ಇದ್ರಾಗೆ ಏನು ಸಂಬಂಧ ಇಲ್ಲ, ನಮಗದು ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಏನು ಕಾನೂನಿದೆ ಆ ಕಾನೂನು ಪ್ರಕಾರ ಏನು ಸತ್ಯ ಇದೆ ಅಸತ್ಯ ಇದೆ ಅದ್ರ ಮೇಲೆ ಕ್ರಮ ಆಗ್ತದೆ. ಪಂಚಮಸಾಲಿ ಸ್ವಾಮಿಗಳ ವಿರುದ್ಧ, ಸ್ವಾಮೀಜಿಯ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪಂಚಮಸಾಲಿ ಶ್ರೀಗಳ ವಿರುದ್ಧ ಕೇಳಿಬಂದಂತಹ ಗಂಭೀರ ಆರೋಪದ ವಿಚಾರ ಇದು. ಸ್ವಾಮೀಜಿಯ ವಿರುದ್ಧ ಅತ್ಯಾಚಾರದ ಆರೋಪ, ಲೈಂಗಿಕ ದೌರ್ಜನ್ಯದ ಆರೋಪ, ಪೊಲೀಸರ ಸಂಪರ್ಕಕ್ಕೆ ಸಂತ್ರಸ್ತೆ ಯುವತಿ ಸಿಗುತ್ತಿಲ್ಲ. ಅಧಿಕೃತ ದೂರು ಪಡೆಯಲು ಪೊಲೀಸರು ಈಗ ಮುಂದಾಗಿದ್ದಾರೆ. ಸಂತ್ರಸ್ತೆ ಯುವತಿ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಎಷ್ಟೇ ಸಂಪರ್ಕಕ್ಕೆ ಪ್ರಯತ್ನಿಸಿದ್ರು ಸಂತ್ರಸ್ತೆ ಮಾತ್ರ ನಾಪತ್ತೆಯಾಗಿದ್ದಾರೆ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಧಿಕೃತ ವಿಳಾಸದಲ್ಲೂ ಕೂಡ ಸಂತ್ರಸ್ತೆ ಯುವತಿಯ ವಿಳಾಸವೂ ಇಲ್ಲ. ಅಲ್ಲಿ ಯುವತಿ ಮನೆಗೆ ತೆರಳಿ ಆಕೆಯನ್ನು ವಿಚಾರಣೆ ಮಾಡೋಣ ಅಂತ ಹೇಳಿದ್ರು, ಆಕೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಎಷ್ಟೇ ಸಂಪರ್ಕಕ್ಕೆ ಪ್ರಯತ್ನಿಸಿದ್ರು ಕೂಡ ಸಂತ್ರಸ್ತೆ ನಾಪತ್ತೆ ಆಗಿದ್ದಾರೆ. ಅಧಿಕೃತ ವಿಳಾಸದಲ್ಲೂ ಕೂಡ ಆಕೆ ಇರಲಿಲ್ಲ. ಯುವತಿ ಮನೆಗೆ ತೆರಳಿ ಪೊಲೀಸರು ಪರಿಶೀಲನೆಯನ್ನ ಮಾಡೋಣ ಅಂತೇಳಿ ಹೇಳಿದ್ರು ಕೂಡ ಅಲ್ಲೂ ಕೂಡ ಆಕೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ.